ಹೆಂಡತಿಯ ಪ್ರೆಗ್ನೆನ್ಸಿ DNA ರಿಪೋರ್ಟ್ನಲ್ಲಿ ಅಂಥದ್ದೇನಿತ್ತು? ಗೀತಾಳಿಗೆ ಒಬ್ಬ ಸೋದರ ಮಾವ ಇದ್ದ. ಅವನ ಹೆಸರು ರಾಜೇಶ. ಗೀತಾಳನ್ನು ರಾಜೇಶನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಗೀತಾಳ ತಂದೆ ತಾಯಿ ನಿಶ್ಚಯಿಸಿದರು. ರಾಜೇಶನಿಗೆ ತಂದೆ ತಾಯಿ ಇರಲಿಲ್ಲ. ಗೀತಾಳ ತಂದೆ ತಾಯಿಗಳೇ ರಾಜೇಶನನ್ನು ಬೆಳೆಸಿದ್ದರು. ರಾಜೇಶ ಕೂಡ ಗೀತಾಳನ್ನು ತುಂಬ ಇಷ್ಟಪಟ್ಟಿದ್ದನು. ಅವನಿಗೆ ಗೀತಾಳನ್ನು ಮದುವೆಯಾಗಲು ಇಷ್ಟವಿತ್ತು. ಆದರೆ ಗೀತಾಳಿಗೆ ರಾಜೇಶನನ್ನು ಮದುವೆಯಾಗಲಿ ಇಷ್ಟವಿರಲಿಲ್ಲ. ಏಕೆಂದರೆ ಗೀತಾಳು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಸೂರಜ್ ಎಂಬ ಹುಡುಗನನ್ನು ಪ್ರೀತಿಸಿದ್ದಳು. ಸೂರಜನ ಜೋಡಿ ತುಂಬ ಸಲಿಗೆಯಿಂದಲೇ ಇದ್ದಳು. ಮನೆಯವರ ಬಲವಂತಕ್ಕೆ ಗೀತಾಳು ರಾಜೇಶನನ್ನು ಮದುವೆಯಾದಳು. ಅವಳು ರಾಜೇಶನಿಗೆ ಒಂದು ದಿನ ತಾನು ಸೂರಜನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿದಳು. ಅವನ ಜೋಡಿ ನನ್ನನ್ನು ಕಳಿಸಿಕೊಡು. ನಾನು ನನ್ನ ತಂದೆ ತಾಯಿಯ ಬಲವಂತಕ್ಕೆ ನಿನ್ನನ್ನು ಮದುವೆಯಾಗಿದ್ದೇನೆ ಅಷ್ಟೇ. ನನಗೆ ನಿನ್ನ ಮೇಲೆ ಯಾವುದೇ ರೀತಿಯಾದ ಪ್ರೀತಿಯ ಭಾವನೆ ಇಲ್ಲ ಎಂದಳು. ಅದನ್ನು ಕೇಳಿದ ರಾಜೇಶ ಒಂದು ಕ್ಷಣ ಆಘಾತಕ್ಕೊಳಗಾದ. ನಂತರ ಸಮಾಧಾನದಿಂದ ಗೀತಾಳನ್ನು ವಿಚಾರಿಸಿದ. ನನಗೆ ಏಕೆ ನೀನು ಮೊದಲೇ ಹೇಳಲಿಲ್ಲ? ಮೊದಲೇ ಈ ವಿಷಯ ನನಗೆ ಗೊತ್ತಿದ್ದರೆ ನಾನು ನಿನ್ನನ್ನು ಮದುವೆಯಾಗುತ್ತಿರಲಿಲ್ಲ. ಅತ್ತೆ ಮಾವನನ್ನು ಒಪ್ಪಿಸಿ ನಿನ್ನನ್ನು ನೀನು ಪ್ರೀತಿಸಿದವರ ಜೋಡಿ ಮದುವೆಯಾಗುವಂತೆ ನಾನೇ ಮಾಡುತ್ತಿದ್ದೆ ಎಂದು ಹೇಳಿದನು. ಈಗೆಲ್ಲ ಆಗಿದ್ದು ಆಗಿ ಹೋಗಿದೆ. ನನಗೆ ನಿಮ್ಮ ಜೋಡಿ ಜೀವನ ಮಾಡಲು ಇಷ್ಟವಿಲ್ಲ. ನನ್ನನ್ನು ಸೂರಜನ ಜೋಡಿ ಕಳಿಸಿಕೊಡು ಎಂದು ಬೇಡಿಕೊಂಡಳು. ಸರಿ, ನಾನು ನಿನ್ನನ್ನು ಪ್ರೀತಿಸಿದವರ ಜೋಡಿನೇ ಕಳಿಸಿಕೊಡುತ್ತೇನೆ. ಆದರೆ ನಾನು ಒಂದು ದಿನ ಅವನನ್ನು ಭೇಟಿಯಾಗಿ ಅವನ ಜೋಡಿ ಸ್ವಲ್ಪ ಮಾತನಾಡಬೇಕು ಎಂದು ಕೇಳಿಕೊಂಡನು. ಅವಳು ಅವನ ಮಾತಿಗೆ ಒಪ್ಪಿ ಒಂದು ದಿನ ಸೂರಜನನ್ನು ಭೇಟಿ ಮಾಡಲು ರಾಜೇಶನಿಗೆ ಹೇಳಿ ಕಳಿಸಿದ್ದಳು. ರಾಜೇಶನು ಸೂರಜನನ್ನು ಭೇಟಿಯಾಗಿ ಮಾತನಾಡಿದಾಗ ಗೊತ್ತಾಯಿತು, ಅವನು ಒಳ್ಳೆಯವನಲ್ಲ. ಆಸ್ತಿಗಾಗಿ ಗೀತಾಳನ್ನು ಪ್ರೀತಿಸುತ್ತಿರುವ ವಿಷಯ ಗೊತ್ತಾಗಿ ಗೀತಾಳಿಗೆ ಸಮಾಧಾನದಿಂದ ಸೂರಜನ ಬಗ್ಗೆ ತಿಳಿ ಹೇಳಿದ. ಆದರೆ ಗೀತಾಳು ಮಾತ್ರ ಒಂದೇ ಹಠ, ನಾನು ಸೂರಜನನ್ನೇ ಮದುವೆಯಾಗುವುದು. ನೀನು ಸುಳ್ಳು ಹೇಳುತ್ತಿರುವೆ. ನನ್ನನ್ನು ಅವನ ಜೋಡಿ ಕಳಿಸಿಕೊಡಲು ನಿನಗೆ ಇಷ್ಟ ಇಲ್ಲ. ಅದಕ್ಕೆ ನೀನು ಇಲ್ಲ ಸಲ್ಲದ್ದನ್ನು ಹೇಳಿ ನನ್ನಿಂದ ದೂರ ಮಾಡುತ್ತಿರುವೆ ಎಂದು ಕಠೋರವಾಗಿ ಮಾತನಾಡಿದಳು. ಆಗ ರಾಜೇಶನು ಹೇಗಾದರೂ ಮಾಡಿ ಸೂರಜನ ಬಗ್ಗೆ ಇವಳಿಗೆ ತಿಳಿ ಹೇಳುವಂತೆ ಮಾಡಬೇಕು ಎಂದು ನಿರ್ಧರಿಸಿ ಸೂರಜನ ಗೆಳೆಯರೊಂದಿಗೆ ಮಾತನಾಡಿ ಅವನ ಬಣ್ಣವನ್ನು ಬಯಲು ಮಾಡುವ ಕೆಲಸಕ್ಕೆ ಕೈ ಹಾಕಿದ. ಸೂರಜನ ಗೆಳೆಯರು ಕೂಡ ರಾಜೇಶನಿಗೆ ಸಹಾಯ ಮಾಡಿದರು. ಸೂರಜನು ನಿನಗೆ ಮೋಸ ಮಾಡುತ್ತಿದ್ದಾನೆ ಎಂದು ಎಷ್ಟೋ ಸ್ನೇಹಿತರು ಹೇಳಿದರು. ಅವಳು ಮಾತ್ರ ಅವರ ಮಾತಿಗೆ ಕಿವಿ ಕೊಡುತ್ತಿರಲಿಲ್ಲ. ಯಾರು ಹೇಳದಂತೆ ಗೀತಾಳು ಸೂರಜನ ಜೋಡಿ ಓಡಿ ಹೋದಳು. ಸೂರಜನು ಸ್ವಲ್ಪ ದಿನಗಳ ಕಾಲ ಅವಳ ಜೋಡಿ ಚೆನ್ನಾಗಿರುವಂತೆ ನಟಿಸಿ ಅವಳಿಗೆ ಕೈ ಕೊಟ್ಟು ಓಡಿ ಹೋದ. ಗೀತಾಳು ಮನನೊಂದು ಸಾಯಲು ನಿರ್ಧರಿಸಿದಳು. ತನ್ನ ಗಂಡನಿಗೆ ಮಾಡಿದ ಮೋಸವನ್ನು ನೆನೆಸಿಕೊಂಡು ಕಣ್ಣೀರು ಸುರಿಸಿದಳು. ಕೊನೆ ಬಾರಿಯಾದರೂ ಅವನ ಜೋಡಿ ಮಾತನಾಡಿ ಪ್ರಾಣ ಬಿಡಬೇಕೆಂದುಕೊಂಡು ರಾಜೇಶನಿಗೆ ಫೋನ್ ಕಾಲ್ ಮಾಡಿದಳು. ಅವಳ ದಾರಿಯಲ್ಲೇ ಕಾಯುತ್ತಿದ್ದ ರಾಜೇಶನಿಗೆ ಅವಳ ಫೋನ್ ಕಾಲ್ ಸಂತಸ ತಂದುಕೊಟ್ಟಿತು. ಅವಳು ಅಳುತ್ತಲೇ, ನಿನಗೆ ಮಾಡಿದ ಮೋಸಕ್ಕೆ ದೇವರು ನನಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಎಂದು ನಡೆದ ಸಂಗತಿಯನ್ನು ಹೇಳಿ ತಾನು ಕೊನೆಯ ಬಾರಿ ನಿನ್ನ ಜೋಡಿ ಕ್ಷಮಾಪಣೆಯನ್ನು ಕೇಳಬೇಕೆಂದು ಕಾಲ್ ಮಾಡಿದ್ದೇನೆ ಎಂದು ನುಡಿದಳು. ಕೊನೆಯ ಬಾರಿ ಎಂದಾಗ ರಾಜೇಶನಿಗೆ ಏನೋ ಇವಳು ಮಾಡಿಕೊಳ್ಳುತ್ತಾಳೆ ಎಂದು ತಿಳಿದು ಅವಳನ್ನು ಸಮಾಧಾನ ಮಾಡಿ ನೀನು ಇರುವ ಜಾಗಕ್ಕೆ ನಾನೇ ಬರುತ್ತೇನೆ ಎಂದು ಹೇಳಿ ಅವಳ ಇರುವ ಜಾಗಕ್ಕೆ ಅವಳನ್ನು ಹುಡುಕಿಕೊಂಡು ಹೋದನು. ತನ್ನ ಬಳಿ ವಿಷದ ಬಾಟಲನ್ನು ಇಟ್ಟುಕೊಂಡು ಅವನ ಬರುವ ದಾರಿಯನ್ನೇ ಕಾಯುತ್ತಿದ್ದಳು. ರಾಜೇಶ ಅವಳನ್ನು ಸಮಾಧಾನ ಮಾಡಿ ತನ್ನ ಹೆಂಡತಿಯ ಬಳಿ ಇರುವ ವಿಷದ ಬಾಟಲಿಯನ್ನು ಎಸೆದು ಇನ್ನಾದರೂ ನಡೆದ ಸಂಗತಿಯನ್ನು ಮರೆತು ಬಿಡು, ನೀನು ನನ್ನ ಜೋಡಿ ಸುಖವಾಗಿ ಜೀವನ ಮಾಡು ಎಂದು ಹೇಳಿ ಅವಳನ್ನು ತನ್ನ ಜೋಡಿ ಕರೆದುಕೊಂಡು ಹೋದನು. ಎಲ್ಲವನ್ನು ಮರೆತು ರಾಜೇಶನ ಜೋಡಿ ಸುಖವಾಗಿ ಜೀವನ ಮಾಡಲು ಶುರು ಮಾಡಿದಳು. ಸುಖವಾದ ಜೀವನ ಶುರು ಮಾಡಿದ ತಿಂಗಳೇ ಅವಳು ಗರ್ಭಿಣಿ ಎಂಬ ವಿಷಯ ತಿಳಿಯಿತು. ಅವರಿಬ್ಬರಿಗೆ ಆ ವಿಷಯ ಸಂತಸ ತಂದುಕೊಡಲಿಲ್ಲ. ಏಕೆಂದರೆ ಗೀತಾಳ ಹೊಟ್ಟೆಯಲ್ಲೇ ಇರುವ ಮಗು ಸೂರಜನದ್ದು ಎಂಬ ಅನುಮಾನ ರಾಜೇಶನಿಗೆ ಮತ್ತು ಗೀತಾಳಿಗೂ ಕೂಡ ಆ ಅನುಮಾನವಿತ್ತು. ಇಬ್ಬರು ಪರಸ್ಪರ ಮಾತನಾಡಿ ರಾಜೇಶ ತನ್ನ ಹೆಂಡತಿ ಗೀತಾಳ ಪ್ರೆಗ್ನೆನ್ಸಿಯ DNA ಪರೀಕ್ಷೆ ಮಾಡಿಸಲು ನಿರ್ಧರಿಸಿದನು. ಒಬ್ಬ ಒಳ್ಳೆಯ ಡಾಕ್ಟರ್ ಬಳಿ ಹೋಗಿ ಇಬ್ಬರು ತಮ್ಮ ಜೀವನದಲ್ಲಿ ನಡೆದ ಎಲ್ಲ ಸಂಗತಿಯನ್ನು ಹೇಳಿ ಆ ಡಾಕ್ಟರ್ ಗೀತಾಳ ಪ್ರೆಗ್ನೆನ್ಸಿ DNA ಪರೀಕ್ಷೆ ಮಾಡುವಂತೆ ಒಪ್ಪಿಸಿದರು. ರಾಜೇಶ್ ಹೆಂಡತಿಯಾದ ಗೀತಾಳ ಪ್ರೆಗ್ನೆನ್ಸಿಯ DNA ಪರೀಕ್ಷೆ ಕೂಡ ನಡೆಯಿತು. ಗೀತಾಳ ಪ್ರೆಗ್ನೆನ್ಸಿ ರಿಪೋರ್ಟ್ನ DNA ಟೆಸ್ಟ್ನಲ್ಲಿ ಗೀತಾಳ ಹೊಟ್ಟೆಯಲ್ಲಿರುವ ಮಗು ರಾಜೇಶನದ್ದು ಎಂಬ ರಿಪೋರ್ಟ್ ಬಂತು. ಆ ರಿಪೋರ್ಟ್ನಲ್ಲಿದ್ದ ವಿಷಯ ಡಾಕ್ಟರ್ ಬಳಿಯಿಂದ ತಿಳಿದು ಇಬ್ಬರು ಸಂತೋಷದಿಂದ ತಮ್ಮ ಮಗುವಿನೊಂದಿಗೆ ಮುಂದಿನ ಜೀವನವನ್ನು ಕಳೆದರು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.